ಶ್ರೀನಿವಾಸ ನಾರಾಯಣ ವರ್ಮ ವಾದಿರಾಜ ಯತಿಗಳು ನಾರಾಯಣ ವರ್ಮ. ಸಕಲ ಋಷಿಗಳಲ್ಲಿ ಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸು, ಜಲದಲ್ಲಿ ಮಚ್ಚಾವತಾರನಾಗಿ ಸ್ಥಳದಲ್ಲಿ ವಾಮನಾಗಿ ರಕ್ಷಿಸು. ನಿಮ್ಮನೆನೇವರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು. ಭಯಗಳಲ್ಲಿ ನಾರಸಿಂಹನಾಗಿ ಮಾರ್ಗದಲ್ಲಿ ವರಹನಾಗಿ ರಕ್ಷಿಸು. ನಿಮ್ಮನೆನೇವರ ಪರ್ವತಾಗ್ರದಲ್ಲಿ ಪರಶುರಾಮನಾಗಿ ರಕ್ಷಿಸು. ನಿಮ್ಮನೆನೇವರ ಆಶ್ರಯದಲ್ಲಿ ನರನಾರಾಯಣರಾಗಿ ರಕ್ಷಿಸು. ಅಯೋಗ್ಯರಲ್ಲಿ ದತ್ತಾತ್ರೇಯನಾಗಿ ರಕ್ಷಿಸು. ಕರ್ಮ ಬಂಧಗಳೆಲ್ಲ ಕಳೆದು ರಕ್ಷಿಸು ರಕ್ಷಿಸು. ಕಪಿಲ ಮೂರ್ತಿಯಾಗಿ ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮನ್ನು ರಕ್ಷಿಸು. ಸಾಯಂಕಾಲದಲ್ಲಿ ಗೋವಿಂದ ನಮ್ಮ ರಕ್ಷಿಸು. ಅಪರಾಹ್ನ ಕಾಲಗಳೆಲ್ಲ ಕಳೆದು ರಕ್ಷಿಸು. ನಮ್ಮ ಸಕಲ ಕಾಲಗಳಲ್ಲಿ ನರಕದಿಂದ ಕುರುವನಾಗಿ ರಕ್ಷಿಸು. ವಿಪತ್ತಿನಿಂದ ಧನ್ವಂತರಿ ರಕ್ಷಿಸು ರಕ್ಷಿಸು. ಅನ್ಯ ದೇವತೆ ಭಜನೆ ಕಳೆದು ರಕ್ಷಿಸಯ್ಯ ಶ್ರೀಕೃಷ್ಣ ಮೂರುತಿಯಾಗಿ. ಅಜ್ಞಾನ ವಿಷಯಗಳ ಕಳೆದು ರಕ್ಷಿಸು. ವೇದವ್ಯಾಸ ಮೂರುತಿಯಾಗಿ ಕೃಷ್ಣನ ಶಂಕವೇ ನಿಮ್ಮ ಧನಿ ದೂರಿ. ರಾಕ್ಷಸರ ಎದೆ ಬಡಿಸಿ ಭಯ ಬಿಡಿಸಿ ಲಯವನೇ ಮಾಡಿಸಿ. ಪೂತನಿ ಗಂಧರ್ವರು ಕೂಷ್ಮಂಡ ತೋರಿಸಲು ವಿಷ್ಣುಗದೆ ರಾಕ್ಷಸರ ಒಡೆದು ಚೂರ್ಣವ ಮಾಡಿ ಕಿಡಿಗಳಂತೆ ಭೂಮಿ ಮೇಲೆ ಆಧರಿಸಿ. ಶತಚಂದ್ರ ಪ್ರಭೆಯಂತೆ ಹೊಳೆವ ಹರಿಯೂ ನಮ್ಮ ಮತಿವಂತರು ವೈರಿ ಕಣ್ಣಿಗೆ ಕಾಣಬಾರದು ಮಾಡಿ ತೋರಿಸಿ. ನಮ್ಮ ದಿವ್ಯ ತೇಜಗಳು ಧರ್ಮ ವಿಷಯದಲ್ಲಿ ಹೈಗ್ರೀವನಾಗಿ ರಕ್ಷಿಸು. ತ್ರಿಸಂಧ್ಯಾಕಾಲನಾಗಿ ದಾಮೋದರನಾಗಿ ವಿಶ್ವಮೂರ್ತಿಯಾಗಿ ರಕ್ಷಿಸು. ಅರ್ಧರಾತ್ರಿಯಲ್ಲಿ ಋಷಿಕೇಶನಾಗಿ ಆಪರಾತ್ರಿಯಲ್ಲಿ ರಕ್ಷಿಸಯ್ಯ. ಶ್ರೀವತ್ಸ ಮೂರ್ತಿಯಾಗಿ ಸಾಮವೇದಕ್ಕೆ ಅಭಿಮಾನಿಯಾಗಿ ಗರುಡ ವಾಹನನೇ ಸಲಹೆನ್ನ ವಿಷದ ಭಯಗಳ ಬಿಡಿಸಿ. ಕೃಷ್ಣ ಮುಕುಟಧರನೆ ರಕ್ಷಿಸು. ನಮ್ಮನ್ನ ಪ್ರಾಣೇಂದ್ರಿಯದಿಂದ ಬುದ್ಧಿಯಿಂದ ದಿಕ್ಕು ದಿಕ್ಕುಗಳಲ್ಲಿ ನಾರಸಿಂಹ ಮೂರ್ತಿಯಾಗಿ ನಾರಸಿಂಹನಾದದಿಂದಲೀ ಎಲ್ಲ ಪರಿಯಿಂದ ಭಕ್ತರೆಲ್ಲ ನರಹರಿ ಇತ್ತು ರಕ್ಷಿಸು. ನರಹರಿ ಇತ್ತು ರಕ್ಷಿಸು. ಗುರುಮಧ್ವರಾಯರ ಗುರು ವಿಶ್ವವ್ಯಾಪಕರ ಸುವಿಷ್ಣು ವೈಷ್ಣವರ ಮಗನಂತೆ ನಿಮ್ಮ ಸುನಾಮ ಎಂದು ಪಾಡಿ ಸುಖಿಯಾಗಿ ಜಮದಗ್ನಿ ವತ್ಸ ಪ್ರಹ್ಲಾದ ವರದ ಅಸುರರ ಗೆಲಿದು. ಬಲರಾಮ ಜಾನಕಿ ವಲ್ಲಭ ಜಯ ಜಯ ರಾಮ ನಿತ್ಯ ವೈಕುಂಠ ನಿಜ ಗೋವಿಂದ. ಅಂಬರೀಷರಾಯಗೆ ವರಗಳ ಕೊಟ್ಟ ನಂಬಿದ ಭಕ್ತರಿಗೆ ಅಭಯ ಕೊಟ್ಟ. ಯಶೋದೆಯ ಮನ ಉದ್ಧರಿಸಿದ ಹಯವದನ ರಕ್ಷಿಸು. ಷಷ್ಠಸ್ಕಂದ ಅಷ್ಟಮಾಧ್ಯಾನದಲ್ಲಿ ಇಂದ್ರನಿಗೆ ಉಪದೇಶದ ನಾರಾಯಣ ವರ್ಮವು ಸಂಪೂರ್ಣಂ. ಶ್ರೀ ವಾದಿರಾಜಯತಿಗಳ ಲಕ್ಷ್ಮೀ ಹೃದಯ. ಶ್ರೀದೇವಿ ತಾನು ಶ್ರೀತಮ್ಮನ ಮನೆಯಲ್ಲಿ ಆದಿ ಅಂತ್ಯಗಳಿಲ್ಲದಿರಲು ಚೌದ್ಯ ಸುಖರೂಪದಿಂದ ಅವಳಿಗೆ ವೇದ ವಾಲಿಗಳ ಓದುತ್ತಿರಲು.
ಅವಳಿಂದ ಹರಿಯು ಮೂರು ಮನೆಯಳಿಪ್ಪಾಲೇತಕ್ಕೆ ಭಯವಿಲ್ಲ ಮೊದಲೇ ಉದಕವಿಲ್ಲ ಆದ ಕಾರಣದಿಂದ ಮುದದಿ ತಾನಾದಳು ಅಚ್ಚುತಗೆ ಅಂಬುದಿಯಾದಳು ಆಗ ಮಹಾಲಕ್ಷ್ಮಿ ಅಂಬರದ ಆಭರಣವಾದಳು ಪಂಬಣ್ಣದ ಆಲೆಯಾದಳು ಏನೆಂಬೆ ಇವಳ ಸಾಹಸಕ್ಕೆ ಶ್ರೀ ಭೂದುರ್ಗೆಯರ ಆಲಿಸಿದನು ಅರಿಯುತ್ತ ಆಲದೆಲೆಯ ಮೇಲೆ ಮಲಗಿದನು ಅಚ್ಯುತನ ಹೃದಯದಲ್ಲಿ ಲಿಂಗ ವಿಶಿಷ್ಟರಾದ ಇನಿತು ಜೀವರ ಹಿಡಿ ತುಂಬಿಕೊಂಡು ತನಯಾನ 100 ವರ್ಷ ಪರ್ಯಂತದಿ ವನಜಾಕ್ಷ ವಟಶತ್ರ ಶಯನಾಗಿ ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣಿ ಪುನರಪಿ ಸೃಷ್ಟಿಯ ಮಾಡುವೆನೆಂದು ಲಲನೆಗೆ ಪ್ರಕೃತಿಯ ಮಮತೆ ಇತ್ತು ಗುಣಯತ್ರ ಯಾತ್ಮಕ ಸೂಕ್ಷ್ಮ ತತ್ವ ರಾಶಿಯ ಜೀವರನು ಸೃಜಿಸಿದ ಹಯವದನನು ತಾನಾದಳು ಅಚ್ಯುತಗೆ ಅಂಬುದಿಯಾದಳು ಆಗ ಮಹಾಲಕ್ಷ್ಮಿ ಅಂಬರದ ಆಭರಣವಾದಳು ಪಂಬಣ್ಣಾಲೆಯಾದಳು ಏನೆಂಬೆ ಇವಳ ಸಾಹಸಕ್ಕೆ ಶ್ರೀ ಭೂದುರ್ಗೆ ಆಲಿಸಿದರು ಹರಿಯುತ್ತ ಆಲದೆಲೆಯ ಮೇಲೆ ಮಲಗಿದನು ಅಚ್ಯುತನ ಹೃದಯದಲ್ಲಿ ಲಿಂಗ ವಿಶಿಷ್ಟರಾದ ಇನಿತು ಜೀವರ ಹಿಡಿ ತುಂಬಿಕೊಂಡು ತನಯಾನ 100 ವರ್ಷ ಪರ್ಯಂತದಿ ವನಜಾಕ್ಷ ವಟಪತ್ರ ಶಯನಾಗಿ ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣಿ ಪುನರಪಿ ಸೃಷ್ಟಿಯ ಮಾಡುವೆನೆಂದು ಲಲನೆಯ ಪ್ರಕೃತಿಯ ಮಮತೆಯಿತ್ತು ಗುಣಯತ್ರಾತ್ಮಕ ಸೂಕ್ಷ್ಮ ತತ್ವ ರಾಶಿಯ ಜೀವರನ್ನು ಸೃಜಿಸಿದು ಹಯವದನು ಸರ್ವ ವಿಧದಿಂದ ಬರುವ ಆಪತ್ತುಗಳ ಪರಿಹಾರವಾಗುವುದು. ಶ್ರೀನಿವಾಸ.